ನಿನ್ನೆಯ ತರಗತಿಯಲ್ಲಿ ನಾವು ಲಂಡನ್ ನಗರದ ಬೇರೆ ಬೇರೆ ಪ್ರದೇಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಅಲ್ಲಿನ ವಿಶೇಷತೆಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಒಂದು ಪ್ರವಾಸ ಸಾಹಿತ್ಯ, ಒಂದು ಪ್ರವಾಸ ಕಥನದ ಅವಶ್ಯಕತೆ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ. ಈಗ ಇಲ್ಲದಿದ್ರೆ ನಮಗೆ ಚೇರಿಂಗ್ ಕ್ರಾಸ್ ಅಂದರೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಅಲ್ವಾ. ಅಲ್ಲಿ ಏನು ವಿಶೇಷತೆಗಳಿದೆ ಅಂತ ಗೊತ್ತಿರಲಿಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು ಎಷ್ಟೋ ವರ್ಷ ಆಳ್ವಿಕೆ ಮಾಡಿದ್ರು ಅಂತ ನಮ್ಗೆ ಗೊತ್ತಿತ್ತು. ಆದರೆ ಎಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ರು, ಅದರ ಮುಖ್ಯವಾದ ಕಚೇರಿ ಎಲ್ಲಿತ್ತು ಎನ್ನುವಂಥದ್ದನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೇವೆ. ಬೇರೆ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ನಿನ್ನೆ ಚೇರಿಂಗ್ ಕ್ರಾಸ್ನ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗೆ ಅಲ್ಲಿ ಸ್ತ್ರೀಯರಿಗೆ ನೀಡುವಂತಹ ಪ್ರಾಮುಖ್ಯತೆ, ಅವರಿಗೆ ನೀಡಿರುವಂತಹ ಸ್ವಾತಂತ್ರ್ಯ, ಆಮೇಲೆ ಟ್ರಫಾಲ್ಗರ್ ಸ್ಕ್ವೇರ್ ಅಲ್ವಾ, ಟ್ರಫಾಲ್ಗರ್ ಸ್ಕ್ವೇರ್ನ ಬಗ್ಗೆ ತಿಳ್ಕೊಂಡಿದ್ದೇವೆ. ಆಮೇಲೆ ಟ್ರಫಾಲ್ಗರ್ ಸ್ಕ್ವೇರ್ನಲ್ಲಿ ಯಾರ ಪ್ರತಿಮೆ ಇದೆ? ನೆಲ್ಸನ್ನನ ಪ್ರತಿಮೆ ಇದೆ. ಒಬ್ಬ ಅದ್ಭುತ ಯೋಧ, ತನ್ನ ಮುಂದಿನ ಪೀಳಿಗೆಗೆ ಕೂಡ ಅವನು ಸ್ಫೂರ್ತಿಯಾಗಬೇಕು ಎನ್ನುವಂತಹ ಕಾರಣದಿಂದ ಯಾರನ್ನು ನಿಲ್ಲಿಸಿದ್ದಾರೆ? ಅಲ್ಲಿ ನೆಲ್ಸನ್ನನ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ. ಜೊತೆಗೆ ಯಾರ ಪ್ರತಿಮೆ ಇದೆ ಪಕ್ಕದಲ್ಲಿ? ಟ್ರಫಾಲ್ಗರ್ ಸ್ಕ್ವೇರ್ನ ಇನ್ನೊಂದು ಭಾಗದಲ್ಲಿ ವೆಲ್ಲಿಂಗ್ಟನ್ನನ ಶಿಲಾ ಪ್ರತಿಮೆ ಇದೆ. ಈ ಎಲ್ಲ ಪ್ರತಿಮೆಗಳು ಏನು ಹೇಳ್ತಾವಂತೆ? ನಮ್ಮ ದೇಶ ತುಂಬ ದೊಡ್ಡ ದೇಶ, ನಮ್ಮ ದೇಶದ ಗೌರವವನ್ನು ನೀವೆಲ್ಲರೂ ಕೂಡ ಕಾಪಾಡಬೇಕು ಅಂತ ಹೇಳಿದ ಹಾಗೆ ಅನ್ನಿಸ್ತದೆ. ಯಾರಿಗೆ? ಸಾಹಿತಿಗಳಾದಂತಹ ವಿ.ಕೃ. ಗೋಕಾಕ್ ಅವರಿಗೆ. 1936ನೇ ಇಸ್ವಿಯಲ್ಲಿ ಶಿಕ್ಷಣಕ್ಕಾಗಿ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಹೋಗಿದ್ದಾಗ ಅಲ್ಲಿ ಆದಂತಹ ಅನುಭವಗಳನ್ನೆಲ್ಲ ಪತ್ರಗಳ ಮುಖೇನ ಯಾರಿಗೆ? ತನ್ನ ಮಡದಿಗೆ ಮತ್ತು ಗೆಳೆಯರಿಗೆ ಬರೆದಿದ್ರು. ಅದರ ಸಂಗ್ರಹ ಸಮುದ್ರದಾಚೆಯಿಂದ ಎನ್ನುವಂತಹ ಪ್ರವಾಸ ಕಥನ ನಾವು ಓದ್ತಾ ಇದ್ದೇವೆ. ನಿಮಗೆ ಸರಿ. ಹಾಗಾದರೆ ಇವತ್ತು ನಾವು ಏನು ತಿಳ್ಕೊಳ್ಳಿಕ್ಕಿದ್ದೇವೆ? ನಿನ್ನೆ ಬೇರೆ ಬೇರೆ ಸ್ಥಳಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾವು ಒಂದೇ ಸ್ಥಳದ ಬಗ್ಗೆ, ಲಂಡನ್ ನಗರದಲ್ಲಿರುವ ಅತ್ಯಂತ ಪ್ರಮುಖವಾದಂತಹ ಒಂದೇ ಒಂದು ಸ್ಥಳದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಯಾವ ಸ್ಥಳ ಅದು? ಅದೇ ವೆಸ್ಟ್ ಮಿನಿಸ್ಟರ್ ಅಬೆ. ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಒಂದು ಪ್ರಾರ್ಥನಾ ಮಂದಿರ, ಚರ್ಚ್ ಅಲ್ವಾ. ಪ್ರಾರ್ಥನಾ ಮಂದಿರದ ಕುರಿತು ನಾವೆಲ್ಲರೂ ಕೂಡ ಇವತ್ತು ಈ ತರಗತಿಯಲ್ಲಿ ಕಲಿತುಕೊಳ್ಳಿಕ್ಕಿದ್ದೇವೆ. ಅಲ್ಲಿ ಏನೇನು ವಿಶೇಷತೆಗಳಿದೆ, ಯಾರ ಯಾರ ಕವಿಗಳ, ರಾಜರ ಸ್ಮಾರಕಗಳು ಅಲ್ಲಿದೆ ಎನ್ನುವಂತಹ ವಿಷಯದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನೋಡಲಿಕ್ಕಿದ್ದೇವೆ. ಹಾಗಾಗಿ ಪುಸ್ತಕ ತೆರೀರಿ, ನಾನು ಪಾಠವನ್ನು ಓದ್ತೇನೆ, ನೀವು ನನ್ನನ್ನು ಹಿಂಬಾಲಿಸಿ. ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿಪುಂಗವರು ಹೊರಗಿರುವರು. ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. Mortality, behold and fear, what a litters of tombs is here. ಮರ್ತ್ಯತ್ವವೇ, ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂದು 300 ವರ್ಷಗಳ ಹಿಂದೆ ಬೂಮ್ಯಾಂಟ್ ಎಂಬ ಕವಿಯು ಹಾಡಿದನು. ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ. ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ. ಒಳಗೆ ಮಾತ್ರ ಕಟ್ಟಡ ಭವ್ಯವಾಗಿದೆ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು. ಕೇಳಲೆಂದು 100 ಜನರು ನೆರೆದಿದ್ದರು.
ಸರಕಾರಿ ಡಾಕ್ಟರರಂತೆ ಇಲ್ಲಿ ಸರಕಾರಿ ವೈದಿಕರೂ ಇರುತ್ತಾರೆ. ಜನರ ಆತ್ಮಗಳ ಆರೋಗ್ಯ ಕಾಯುವುದೇ ಅವರ ಕೆಲಸ. ಆತ್ಮಗಳ ಆರೋಗ್ಯ ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದೋ ದೇವರೇ ಬಲ್ಲ. ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದರೆಂದು ತೋರಿತು. ಪಾದ್ರಿಯ ಪ್ರಾರ್ಥನೆಯು ಮುಗಿದೊಡನೆ ದುಡುದುಡು ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದರು. ಸಾಗುವ ಹಾದಿಯ ಎಡಬಲಕ್ಕೆ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ. ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣುತ್ತದೆ. ಪ್ರಾರ್ಥನೆಯು ನಡೆದಾಗ ನಾನು ಮೆಲ್ಲನೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ. ಸಹಜವಾಗಿ ಮೇಲಕ್ಕೆ ಮೊರೆ ಎತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಂಟಮ್ನು ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ಹಾಗೆ ಎದುರಿಗೆ ನಿಟ್ಟಿಸಿ ನೋಡಿದೆ. ಗ್ಯಾಡ್ಸ್ಟನ್, ಮಾಲ್ಫ್ ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯ ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಪೋಯೆಟ್ಸ್ ಕಾರ್ನರ್ ಕವಿಗಳ ಮೂಲೆಗೆ ಹೋದೆ. ಮೊನ್ನೆ ತೀರಿಕೊಂಡ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು. ಅದಕ್ಕೆ ತುಸು ದೂರದಲ್ಲಿಯೇ ಹಾರ್ಡಿಯು ಹೊರಗಿದ್ದನು. ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರಾಯ್ಡನ್ ಎಲ್ಲರಿಗೂ ಒಂದೊಂದು ಹಿಡಿಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬಿಜ್ಜೆಯ ಭಾರವನ್ನು ತುಳಿಯುತ್ತೇವೆ. ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ. ಎಂಥ ವಿಚಿತ್ರ! ನಾನು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು. ತುಳಿಯುವಷ್ಟರಲ್ಲಿಯೇ ಅವು ನನ್ನ ಕಣ್ಣಿಗೆ ಬಿದ್ದುವು. ಓದಿದೆ, ಓ ಅಪರೂಪ ಬೆನ್ ಜಾನ್ಸನ್ ಎಂದಿತ್ತು. ಪ್ರಖ್ಯಾತ ನಾಟಕಕಾರರನ್ನು ಕಾಲ್ಕೆಳಕ್ಕೆ ಹಾಕಿ ತುಳಿಯುತ್ತಿದ್ದೇನಲ್ಲ ಎಂದುಕೊಂಡೆ. ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿಯು ಮೂಲೆಯಲ್ಲಿತ್ತು. ಮಣಿದು ಅದನ್ನು ನೋಡಿದೆ. ವರ್ಡ್ಸ್ವರ್ತನು ಅಲ್ಲಿ ತಪಶ್ಚರ್ಯಕ್ಕೆ ಕುಳಿತಿದ್ದನು. ವರ್ಡ್ಸ್ವರ್ತ್ನಂಥವರನ್ನು ಅವರು ಮೂಲೆಗೊತ್ತಿಬಿಟ್ಟಿದ್ದಾರೆ. ಆದರೂ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಬಂದು ಕಣ್ಣೆದುರು ನಿಲ್ಲುತ್ತದೆ. ಹೃದಯವು ಕಂಪಿಸುತ್ತದೆ. ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯು ಹಿಡಿದು ನಿಲ್ಲಿಸುತ್ತದೆ. ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ. ಈಗ ಮೌನವಾಗಿ ಒಂದು ನಿಮಿಷ ನೀವು ಓದಿ. ನಾನು ಇಲ್ಲಿ ಬಂದಿರುವ ಕೆಲವು ಪದಗಳನ್ನು, ನೆನ್ಪಿಟ್ಕೊಳ್ಬೇಕಾದಂಥ ಪದಗಳನ್ನು ಕರಿಹಲಗೆ ಮೇಲೆ ಬರೀತಾರೆ. ಹೊಸ ಹೊಸ ಹೆಸರುಗಳು ಅಲ್ವಾ? ತುಂಬ ಹೆಸರುಗಳನ್ನು ನೀವು ಕೇಳಿದ್ರಿ, ಓದಿದ್ರಿ. ಕವಿಗಳು ಅಲ್ವಾ? ಕವಿಗಳ ಹೆಸರುಗಳನ್ನು ನೀವು ಕೇಳಿದ್ದೀರಿ. ಯಾರೆಲ್ಲ ಕವಿಗಳು, ಯಾಕೆ ಅಲ್ಲಿ ಅವರನ್ನ ಉಲ್ಲೇಖಿಸಿದ್ದಾರೆ ಎನ್ನುವುದನ್ನು ಪಾಠಭಾಗದ ಮೂಲಕ ನೋಡುವ. ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕನಿಷ್ಠ 1000. ಇತಿಹಾಸವನ್ನು ನೋಡಿದರೆ, ಲಂಡನ್ ನಗರದ ಇತಿಹಾಸವನ್ನು ನೋಡಿದರೆ 960ರಲ್ಲಿ ಇದು ಕಾಣಸಿಕ್ಕಿತು ಅಂತ ಇತಿಹಾಸ ಹೇಳ್ತದೆ. ಕ್ರಿಸ್ತಶಕ 960ನೇ ಇಸ್ವಿಯಲ್ಲಿ ಇದು ಕಾಣಸಿಕ್ಕಿತು ಅಂತ ಇತಿಹಾಸ ಹೇಳ್ತದೆ. ಈ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಇದೊಂದು ಚರ್ಚ್, ಪ್ರಾರ್ಥನೆಗೆ ಇರುವಂತಹ ಸ್ಥಳ. ನಾವು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೇವಲ್ಲ, ಹಾಗೆ ಕ್ರಿಶ್ಚಿಯನ್ ಸಮುದಾಯದವರು ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಅಲ್ಲಿ ಮೂಲವಾದಂತಹ ಕಟ್ಟಡ ಏನಿದೆ, ಅಂದರೆ ಆರಂಭದಲ್ಲಿ ಏನು ಕಟ್ಟಡವನ್ನು ಕಟ್ಟಿದ್ರು ಅದನ್ನು ಎಲ್ಲಿಯೂ ಕೂಡ ಬದಲಾಯಿಸ್ಲಿಕ್ಕೆ ಹೋಗಲಿಲ್ಲ, ದುರಸ್ತಿಯನ್ನು ಮಾಡಿದರು.
ದುರಸ್ತಿ ಅಂದರೆ ಎಲ್ಲಿ ಹಾಳಾಗಿದೆಯೋ ಅಲ್ಲಿ ಸರಿ ಮಾಡಿದ್ದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಆ ಕಟ್ಟಡವನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಅಂದರೆ 1000 ವರ್ಷಗಳಿಂದಲೂ ಕೂಡ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಪ್ರಾರ್ಥನಾ ಮಂದಿರ ಹಾಗೇ ಇದೆ. ಆಧುನಿಕ ಕಾಲಕ್ಕೆ ಬೇಕಾದ ಹಾಗೆ ಇದು ಬಹಳ ಹಳೆಯ ಕಾಲದ ಕಟ್ಟಡ ಅಂತ ಹೇಳಿ ಯಾರೂ ಕೂಡ ಅದನ್ನು ಬದಲಾಯಿಸಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು. ಸಂತರು ಧಾರ್ಮಿಕ ಕೆಲಸಗಳನ್ನು ಮಾಡಿದವರು, ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡಿದವರು, ಆಧ್ಯಾತ್ಮಿಕವಾದಂತಹ ಸಾಧನೆಗಳನ್ನು ಮಾಡಿದವರು ಇಲ್ಲಿ ಏನಾಗಿದ್ದಾರೆ ಅಂತೆ, ಮಲಗಿದ್ದಾರೆ. ಅಂದರೆ ಅವರ ಗೋರಿಗಳು ಅಲ್ಲಿ ಇದೆ. ಸಾರ್ವಭೌಮರು, ರಾಜ ಮಹಾರಾಜರ ಗೋರಿಗಳು ಕೂಡ ಅಲ್ಲಿ ಇದೆ. ಕವಿ ಪುಂಗವರು, ಪುಂಗವರು ಶ್ರೇಷ್ಠರಾದವರು ಅಲ್ವಾ, ಶ್ರೇಷ್ಠ ಕವಿಗಳು. ಆಂಗ್ಲ ಭಾಷಾ ಸಾಹಿತ್ಯದಲ್ಲಿ ಇಂಗ್ಲೆಂಡ್ನ ಕವಿಗಳಿಗೆ ತುಂಬ ಹೆಸರಿದೆ ಅಲ್ವಾ. ನೀವು ಕೇಳಿದ್ದೀರಿ ವಿಲಿಯಂ ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್ ಅಲ್ವಾ. ಹಾಗಾಗಿ ಆಂಗ್ಲ ಭಾಷಾ ಕವಿಗಳ ಸಮಾಧಿಗಳು ಕೂಡ ಅಲ್ಲಿ ಇದೆ. ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ಇದೊಂದು ಸತ್ತವರ ಸ್ಮಾರಕ. ಯಾರು ಶ್ರೇಷ್ಠವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ ಅಲ್ವಾ, ಅವರನ್ನು ಏನು ಮಾಡಿದ್ದಾರೆ, ಈ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಚರ್ಚ್ನ ಆವರಣದಲ್ಲಿ ಸಮಾಧಿ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಮಾರಕವನ್ನು ರಚನೆ ಮಾಡಿದ್ದಾರೆ. ಯಾಕೆ ಅಂದರೆ ಅವರನ್ನು ಪ್ರಪಂಚ ಯಾವತ್ತಿಗೂ ಕೂಡ ನೆನ್ಪಿಟ್ಕೊಳ್ಬೇಕು ಅಂತ. ಎಲ್ಲೂ ಯಾರು ಹೋಗದ ಜಾಗದಲ್ಲಿ ತಗೊಂಡೋಗಿ ಸಮಾಧಿಯನ್ನು ಮಾಡಿದರೆ ಅಲ್ಲಿಗೆ ಯಾರು ಹೋಗ್ತಾರೆ? ಅವರ ಸಾಧನೆಗಳು ಯಾರಿಗೆ ಗೊತ್ತಾಗ್ತದೆ? ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಲಂಡನ್ ನಗರದ ಮುಖ್ಯ ಭಾಗದಲ್ಲಿರುವಂತಹ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಶ್ರೇಷ್ಠ ರಾಜಕಾರಣಿಗಳು, ಶ್ರೇಷ್ಠ ಸಾಧು ಸಂತರುಗಳು ಹಾಗೆ ಶ್ರೇಷ್ಠ ಕವಿಗಳ ಸಮಾಧಿಯನ್ನು ರಚನೆ ಮಾಡಿದ್ದಾರೆ. ಎಷ್ಟು? ಸುಮಾರು 3300ಕ್ಕೂ ಹೆಚ್ಚು. ಎಷ್ಟು? 3300ಕ್ಕೂ ಹೆಚ್ಚು ಸಮಾಧಿಗಳಲ್ಲಿದೆಯಂತೆ. ಅಂದರೆ ಅಷ್ಟು ಸಾಧನೆ ಮಾಡಿದವರು ಅಲ್ಲಿದ್ದಾರೆ. ಹಾಗೆ ನಾವೀಗ ಯುನೆಸ್ಕೋ ಹೆರಿಟೇಜ್ ಸ್ಥಳಗಳು ಅಂತ ಕೆಲವು ಏನು ಗುರುತಿಸಿದ್ದಾರೆ, ಅದರಲ್ಲಿ ಈ ವೆಸ್ಟ್ ಮಿನಿಸ್ಟರ್ ಅಬೆ ಕೂಡ ಇದೆ. ಪ್ರಾಚೀನ ಸ್ಮಾರಕಗಳಲ್ಲಿ ಅತ್ಯಂತ ವಿಶ್ವಪ್ರಸಿದ್ಧ ತಾಣಗಳಲ್ಲಿ ಈ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಪ್ರಾರ್ಥನಾ ಮಂದಿರವೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಶ್ರೇಷ್ಠರಾದ ಜಗತ್ಪ್ರಸಿದ್ಧರಾದಂತಹ ಕವಿಗಳ, ವಿಜ್ಞಾನಿಗಳ, ರಾಜ ಮಹಾರಾಜರ, ರಾಣಿಯರ, ಸಾಧು ಸಂತರ ಸಮಾಧಿಗಳಿದೆ. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ಒಂದು ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಚರ್ಚ್ಗೆ ಯಾರು ಹೋಗಿದ್ರು? ಪ್ರಾರ್ಥನಾ ಮಂದಿರಕ್ಕೆ ಯಾರು ಹೋಗಿದ್ರು? ವಿ.ಕೃ. ಗೋಕಾಕ್ ಅವರು ಸಂದರ್ಶನವನ್ನು ನೀಡಿದರು. ಈ ವೆಸ್ಟ್ ಮಿನಿಸ್ಟರ್ ಅಬೆಯ ಬಗ್ಗೆ 300 ವರ್ಷಗಳ ಹಿಂದೆ ಬೂಮ್ಯಾಂಟ್ ಎನ್ನುವಂತಹ ಒಬ್ಬ ಕವಿ ಈ ರೀತಿಯಾಗಿ ಹೇಳ್ತಾನೆ. ಮೋರ್ಟ್ಯಾಲಿಟಿ, ಬಿಹೋಲ್ಡ್ ಆ್ಯಂಡ್ ಫಿಯರ್, ವಾಟ್ ಎ ಲಿಟರ್ಸ್ ಆಫ್ ಟೋಮ್ಸ್ ಈಸ್ ಹಿಯರ್. ಮರ್ತ್ಯತ್ವವೇ ನೋಡು, ಹೆದರು, ಯಾಕೆ ಎಂತೆಂಥ ವಿಶ್ವ ಪ್ರಸಿದ್ಧರ ಗೋರಿಗಳು ಇಲ್ಲಿದೆ. ಅಂದರೆ ಮನುಷ್ಯನಲ್ಲಿರುವಂತಹ ಒಂದು ಗುಣಕ್ಕೆ ಹೇಳುವುದು. ಯಾರು? ಕವಿ. ಇಲ್ಲಿ ನೇರವಾಗಿ ಮೃತ್ಯುವಿಗೆ ಹೇಳುವುದಲ್ಲ. ಮರ್ತ್ಯತ್ವವೇ ಮೊರ್ಟ್ಯಾಲಿಟಿ ಅಲ್ವಾ, ಮೃತ್ಯುವಿಗೆ ಹೇಳುವುದಲ್ಲ, ಅಂದರೆ ಮನುಷ್ಯನಿಗೆ ಹೇಳೋದು. ನೋಡು, ಎಂತೆಂಥ ಸಾಧನೆಗಳನ್ನು ಮಾಡಿದವರು ಕೂಡ ಇಲ್ಲಿ ಬಂದು ಮಲಗಿದ್ದಾರೆ. ಹಾಗಾಗಿ ಈ ಪ್ರಪಂಚ ಎನ್ನುವಂಥದ್ದು ಶಾಶ್ವತ ಅಲ್ಲ. ಬೂಮ್ಯಾಂಟ್ನ ಈ ವೆಸ್ಟ್ ಮಿನಿಸ್ಟರ್ ಅಬೆಯ ಗೋರಿಗಳ ಬಗ್ಗೆ ಬರೆದಂತಹ ಕವನದ ತಾತ್ಪರ್ಯ ಅದು. ರಾಜ ಮಹಾರಾಜರು ಎಷ್ಟು ಯುದ್ಧ ಮಾಡಿದ್ರೇನು, ಎಷ್ಟು ಸಾವಿರ ಮಂದಿಯನ್ನು ಕೊಂದರೇನು, ಅಥವಾ ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರೇನು, ಕೊನೆಗೆ ಎಲ್ಲಿಗೆ ಬರಬೇಕು? ವೆಸ್ಟ್ ಮಿನಿಸ್ಟರ್ ಅಬೆಯ ಮಣ್ಣಿಗೆ ಬರಬೇಕು. ಹಾಗಾಗಿ ನೋಡಿ ಮನುಷ್ಯರೇ, ಈ ಗೋರಿಗಳನ್ನು ನೋಡಿ ತಿಳ್ಕೊಳ್ಳಿ. ನೀವು ಎಷ್ಟು ದೊಡ್ಡ ಸಾಧನೆ ಮಾಡಿದರೂ ಕೂಡ
ಕೊನೆಗೆ ಏನಾಗ್ತೇವೆ ನಾವು, ಹಿಡಿ ಮಣ್ಣಿನ ಒಳಗೆಯೇ ಹೋಗ್ತೇವೆ ಅಂತ ಅದರದ್ದೊಂದು ಆಂತರ್ಯದ ಅರ್ಥ. ಹಾಗೆಯೇ ಈ ವೆಸ್ಟ್ ಮಿನಿಸ್ಟರ್ ಅಬೆಯ ಬಗ್ಗೆ ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ, ವೆಸ್ಟ್ ಮಿನಿಸ್ಟರ್ ಅಬೆಯ ಸಂದರ್ಶನ ಎನ್ನುವಂಥ ಸುಂದರವಾದಂತಹ ಪ್ರಬಂಧಗಳನ್ನು ಬರೆದಿದ್ದಾರೆ. ನೀವು ಅಂತರ್ಜಾಲದಲ್ಲಿ ಬೇಕಾದರೆ ಅದನ್ನು ಏನು ಮಾಡ್ಬೋದು, ನೋಡ್ಬೋದು. ಅಂದರೆ ಆಗ ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ, ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ಕೂಡ ಅವರೇನು ಮಾಡಿದ್ದಾರೆ, ಅಲ್ಲಿ ತಮ್ಮ ಪ್ರಬಂಧದಲ್ಲಿ ಬರೆದಿದ್ದಾರೆ. ಇಂದಿಗೂ ಈ ವೆಸ್ಟ್ ಮಿನಿಸ್ಟರ್ ಅಬೆ ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಕಬ್ಬಿಗರು, ಕಬ್ಬಿಗ ಅಂದರೆ ಕವಿ ಅಲ್ವಾ, ಕವಿ ಕಬ್ಬಿಗ. ಕವಿಗಳಿಗೆ ಸ್ಫೂರ್ತಿಯ ತಾಣ, ಅಲ್ಲಿಗೆ ಹೋದರೆ ಸಾಕು, ಅಲ್ಲಿರುವಂಥ ಶ್ರೇಷ್ಠರ ಸಮಾಧಿಗಳನ್ನು ನೋಡಿದರೆ ಸಾಕು, ತಾವು ಏನಾದರೂ ಸಾಧನೆಯನ್ನು ಮಾಡಬೇಕೆನ್ನುವಂಥ ಉತ್ಸಾಹ ಬರ್ತದೆ. ಕವಿಗಳಿಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಕವಿಗಳನ್ನು ಸಮಾಧಿ ಮಾಡಲಾಗಿದೆ, ಶ್ರೇಷ್ಠವಾದಂಥ ಕವಿಗಳ ಸಮಾಧಿಗಳಲ್ಲಿದೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಅವರಿಗೇನಾಗ್ತದೆ, ಸ್ಫೂರ್ತಿ ಉಂಟಾಗ್ತದೆ. ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ. ಒಳಗೆ ಮಾತ್ರ ಕಟ್ಟಡ ಭವ್ಯವಾಗಿದೆ. ಒಳಗಡೆ ಹೋಗಲಿಕ್ಕೆ ಸಣ್ಣದಾದಂಥ ಒಂದು ಸಾಮಾನ್ಯವಾದಂಥ ಪ್ರವೇಶ ದ್ವಾರ, ಬಾಗಿಲು. ಒಳಗಡೆ ಹೋದರೆ ಅದ್ಭುತವಾದಂಥ ಕಟ್ಟಡ. ಒಳಗಡೆ ಬಂದು ನೋಡಬೇಕು, ಅಬ್ಬಾ ಇಷ್ಟು ಚೆನ್ನಾಗಿದೆಯಾ, ಇಷ್ಟು ವಿಶಾಲವಾಗಿದೆಯಾ, ಇಷ್ಟು ದೊಡ್ಡದಾಗಿದೆಯಾ. ಒಳಗೆ ಮಾತ್ರ ಕಟ್ಟಡ ಭವ್ಯವಾಗಿದೆ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು. ಏನು ಮಾಡ್ತಾ ಇದ್ರು, ಪ್ರೇಯರ್ ಅಲ್ವಾ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಕೇಳಲೆಂದು 100 ಜನರು ನೆರೆದಿದ್ದರು. 100 ಜನ ಇದರಲ್ಲಿ, ಈಗ 100 ಜನ ಕಾಣ್ಲಿಕ್ಕೆ ಸಿಗುವುದಿಲ್ಲ, ಒಬ್ಬೊಬ್ಬರೇ ಹೋಗಬೇಕು. ಸರಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರಕಾರಿ ವೈದಿಕರು ಇರುತ್ತಾರೆ. ಸರಕಾರಿ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್, ಸರಕಾರಿ ವೈದ್ಯರು ಅಲ್ವಾ. ಸರಕಾರಿ ವೈದ್ಯರು, ನಮ್ಮ ದೇಶದಲ್ಲಿ ಸರಕಾರಿ ವೈದ್ಯರು ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ವೈದ್ಯರು ಹೇಗಿದ್ದಾರೆಯೋ ಆಗಲೇ ಅಲ್ಲಿ, ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮುಂಚೆ ಅಲ್ಲಿ ಯಾರಿದ್ರು, ಸರಕಾರಿ ವೈದಿಕರು. ವೈದಿಕರು ಅಂತ ಹೇಳಿದರೆ ಪೂಜೆ ಪುನಸ್ಕಾರಗಳನ್ನು ಮಾಡುವವರು, ದೇವರ ಕೆಲಸಗಳನ್ನು ಮಾಡುವವರು, ಸರಕಾರದಿಂದ ನಿಯಮಿಸಲ್ಪಟ್ಟವರು. ಈಗ ನಮ್ಮಲ್ಲಿಯೂ ಕೂಡ ಬೇರೆ ಬೇರೆ ಸರಕಾರಕ್ಕೆ ಒಳಪಟ್ಟಂಥ ದೇವಾಲಯಗಳಿದ್ದಾವೆ ಅಲ್ವಾ, ಅಲ್ಲಿ ಸರಕಾರದಿಂದ ನೇಮಿಸಲ್ಪಟ್ಟ ಅರ್ಚಕರು ಇರ್ತಾರೆ. ಇಲ್ಲಿ ಆಗಲೇ ಇದ್ರು ಸರ್ಕಾರಿ ಡಾಕ್ಟರ್ ಹೇಗಿದ್ರು ಹಾಗೆ ಸರ್ಕಾರಿ ವೈದಿಕರು ದೇವಾಲಯಗಳಲ್ಲಿ ಪೂಜೆ ಮಾಡುವವರು ಇರುತ್ತಾರೆ. ಅವ್ರು ಏನು ಮಾಡ್ತಾರಂತೆ, ಆತ್ಮಗಳ ಆರೋಗ್ಯವನ್ನು ಕಾಯುವುದು ಅವರ ಕೆಲಸ. ಆತ್ಮ ಅಲ್ವಾ, ಈ ದೇಹಕ್ಕೆ ಶಕ್ತಿ ಬರುವುದು ಯಾವಾಗ, ದೇಹದಲ್ಲಿ ಆತ್ಮ ಇದ್ದಾಗ. ದೇಹಕ್ಕೆ ಶಕ್ತಿ ಬರುವುದು ಯಾವಾಗ, ಚೈತನ್ಯ ಬರುವುದು ಯಾವಾಗ, ದೇಹದಲ್ಲಿ ಆತ್ಮ ಇದ್ದಾಗ. ಆತ್ಮವೇ ಇಲ್ಲದಿದ್ದರೆ ಅವನಲ್ಲಿ ಚೈತನ್ಯವೇ ಇರುವುದಿಲ್ಲ. ಆತ್ಮ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆತ್ಮ ಯಾವಾಗ ನಮ್ಮ ದೇಹವನ್ನು ಬಿಟ್ಟು ಹೋಗ್ತದೆಯೋ ಆಗ ನಾವು ಕೂಡ ಹೋಗ್ತೇವೆ. ಆದರೆ ಆತ್ಮದಲ್ಲಿ ಸ್ವಲ್ಪವಾದರೂ ಚೈತನ್ಯ ಇಲ್ಲದೆ ಇದ್ದರೆ, ಧಾರ್ಮಿಕ ಸಾಮಾಜಿಕ ಕೆಲಸಗಳನ್ನು ಮಾಡುವಂಥ ಶಕ್ತಿ ಅಥವಾ ಸ್ಫೂರ್ತಿ ಆಸಕ್ತಿ ಇಲ್ಲದೆ ಇದ್ದರೆ, ಇದನ್ನೆಲ್ಲ ಯಾರು ತುಂಬ್ತಾರೆ, ಧಾರ್ಮಿಕ ಚಿಂತನೆಗಳನ್ನು ಈ ಸರಕಾರಿ ವೈದಿಕರು ಅಂದರೆ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವವರು ತುಂಬ್ತಾರೆ. ನಾವು ಹೊಟ್ಟೆಗೆ ಹೇಗೆ ಆಹಾರವನ್ನು ತುಂಬಿಸ್ತೇವೆಯೋ ಹಾಗೆ ಆತ್ಮಕ್ಕೆ ಕೂಡ ಏನು ಮಾಡಬೇಕು, ಒಳ್ಳೆಯ ಚಿಂತನೆಗಳನ್ನು ತುಂಬಿಸಬೇಕು. ಇಲ್ಲದಿದ್ದರೆ ಯಾಕೆ ನಾವು ಪ್ರಾರ್ಥನಾ ಮಂದಿರಕ್ಕೆ ಹೋಗೋದು, ನಾವು ದೇವಾಲಯಕ್ಕೆ ಯಾಕೆ ಹೋಗೋದು, ನಾವು ಮಸೀದಿಗಳಿಗೆ ಯಾಕೆ ಹೋಗೋದು, ನಾವು ಬಸದಿಗಳಿಗೆ ಯಾಕೆ ಹೋಗೋದು? ಯಾಕೆಂದರೆ ನಾವು ಒಳ್ಳೆಯ ಚಿಂತನೆಗಳನ್ನು ನಮ್ಮಲ್ಲಿ ತುಂಬಿಕೊಳ್ಳಬೇಕು ಅಂತ ಅಲ್ವಾ. ಮನಸ್ಸು ನೆಮ್ಮದಿಯಿಂದ ಶಾಂತವಾಗಿರುವ ಹಾಗೆ ನಮ್ಮ ಆತ್ಮನಿಗೆ ಕೂಡ ಒಳ್ಳೆಯ ಗುಣಗಳು ಬರಲಿ ಅಂತ ಬೇಡಿಕೊಳ್ಳಿಕ್ಕೆ ನಾವು ಪುಣ್ಯ ಸ್ಥಳಗಳಿಗೆ ಹೋಗ್ತೇವೆ. ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದೋ ದೇವರೇ ಬಲ್ಲ. ಆತ್ಮಕ್ಕೆ ಎಷ್ಟು ಶಕ್ತಿ ಕೊಡ್ತಾರೋ ದೇವರಿಗೆ ಗೊತ್ತು. ಆದರೆ ಹೋಗುವವನಿಗೆ ತೆಗೆದುಕೊಳ್ಳುವ ಶಕ್ತಿಯೂ ಕೂಡ ಇರಬೇಕಲ್ವಾ. ನಾವು ತಗೊಳ್ಳಿಕ್ಕೆ ಶಕ್ತಿ ಇದ್ದರೆ ನಮಗೆ ಸಿಗ್ತದೆ, ನಮಗೆ ತಗೊಳ್ಳಿಕ್ಕೆ ಶಕ್ತಿ ಇಲ್ಲದಿದ್ದರೆ ಅಲ್ವಾ ನಮಗೆ ಸಿಗುವುದಿಲ್ಲ. ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದಾರೆ ಎಂದು ತೋರಿತು. ಎಷ್ಟೋ ಜನ ಏನು ಮಾಡಿದ್ರಂತೆ, ಅಲ್ಲಿದ್ದವರು ಪ್ರಾರ್ಥನಾ ಮಂದಿರವನ್ನು ನೋಡ್ಲಿಕ್ಕೆ ಬಂದಿದ್ರು, ಪ್ರಾರ್ಥನೆ ಮಾಡ್ಲಿಕ್ಕಲ್ಲ. ನಾವು ಕೂಡ ಎಷ್ಟೋ ಸಲ ದೊಡ್ಡ ದೊಡ್ಡ ದೇವಾಲಯಗಳಿಗೆ ಹೋಗ್ತೀವಿ. ಯಾಕೆ? ದೇವಾಲಯವನ್ನು ನೋಡಲಿಕ್ಕೆ, ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕಲ್ಲ.
ದೇವಾಲಯ ಹೇಗಿದೆ. ಇಲ್ಲಿಯೂ ಕೂಡ ಹಾಗೆ, ಇದೊಂದು ಪ್ರವಾಸಿ ತಾಣ. ಹಾಗಾಗಿ ಎಷ್ಟೋ ಜನ ವೆಸ್ಟ್ ಮಿನಿಸ್ಟರ್ ಅಬೆಯನ್ನು ನೋಡ್ಲಿಕ್ಕೆ ಬಂದಿದ್ರು. ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಕೂತು ಪ್ರಾರ್ಥನೆ ಮಾಡ್ಲಿಕ್ಕಲ್ಲ. ಪಾದ್ರಿಯ ಪ್ರಾರ್ಥನೆಯು ಮುಗಿದೊಡನೆ ದುಡು ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದರು. ಪ್ರಾರ್ಥನೆ ಮುಗ್ದದ್ದು ತಕ್ಷಣ ಎಲ್ಲರೂ ಎದ್ದು ಏನು ಮಾಡಿದ್ರು, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅಂದರೆ ಇಡೀ ಪ್ರಾರ್ಥನಾ ಮಂದಿರವನ್ನು ಒಂದು ಸಲ ನಾವೇನು ಮಾಡಬೇಕು, ತಕ್ಷಣ ನೋಡಬೇಕೆನ್ನುವಂಥ ದೃಷ್ಟಿಯಿಂದ. ಸಾಗುವ ಹಾದಿಯ ಎಡಬಲಗಳಲ್ಲಿ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ. ರಾಜಕಾರಣ ಚತುರರು ಅವರು ರಾಜ ಮಹಾರಾಜರೇ ಆಗಬೇಕು ಅಂತಿಲ್ಲ, ಆಗಿನ ಕಾಲದ ಮಂತ್ರಿಗಳು ಆಗಿದ್ದಿರ್ಬೋದು ಅಥವಾ ರಾಜನಿಗೆ ಸಹಾಯಕರಾಗಿದ್ದಿರ್ಬೋದು. ಇಂಥವರೆಲ್ಲರ ಶಿಲಾಮೂರ್ತಿಗಳಿದೆ. ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣುತ್ತದೆ. ರಾಜ ಮಹಾರಾಜರಿಗಿಂತ ಕವಿಗಳಿಗಿಂತ ಹೆಚ್ಚು ಸಾಧನೆ ಮಾಡಿದವರು ಯಾರು? ರಾಜಕಾರಣ ಚತುರರು. ಅಂದರೆ ರಾಜನಿಗೆ ರಾಜಕೀಯ ಸಲಹೆ ಸೂಚನೆಗಳನ್ನು ಕೊಡುವವರು. ರಾಜ ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡಿ, ಹೀಗೆ ಮಾಡಿದರೆ ಒಳ್ಳೆಯದು ಅಲ್ವಾ, ಅಂಥವರ ಮೂರ್ತಿಗಳನ್ನು ನಿಲ್ಲಿಸಲಾಗಿದೆ. ಕವಿಗಳಿಗಿಂತ ರಾಜರಿಗಿಂತ ಶ್ರೇಷ್ಠರಾದವರು ಯಾರು? ರಾಜಕಾರಣ ಚತುರರು. ರಾಜಕೀಯದ ಆಳ ಅಗಲವನ್ನು ಬಲ್ಲವರು. ಇಡೀ ಪ್ರಪಂಚವನ್ನು ಆಂಗ್ಲರ ತೆಕ್ಕೆಗೆ ಸೆಳೆದುಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಮಾಡಿದವರು. ಪ್ರಾರ್ಥನೆಯು ನಡೆದಾಗ ನಾನು ಮೆಲ್ಲಗೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ. ಪ್ರಾರ್ಥನೆ ನಡೆಯುವಾಗ ಇವರು ಒಳಗಡೆ ಹೋಗಲಿಲ್ಲ, ಬಾಗಿಲ ಹತ್ತಿರ ನಿಂತ್ಕೊಂಡು ಪ್ರಾರ್ಥನೆ ಹೇಗಾಗ್ತದೆ ಅಂತ ನೋಡ್ತಾ ಇದ್ರು. ಸಹಜವಾಗಿ ಮೇಲಕ್ಕೆ ಮೋರೆ ಎತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಂಟಮ್ನ ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ಅಲ್ಲಿ ಅರ್ಲ್ ಆಫ್ ಚಾಂಟಮ್ ಏನು ಮಾಡ್ತಾ ಇದ್ದಂತೆ, ಇವರ ಕಡೆಯೇ ನೋಡ್ತಾ ಇದ್ದ ಹಾಗೆ ಇವರಿಗೆ ಏನಾಗ್ತಾ ಇತ್ತು, ಭಾಸವಾಗ್ತಾ ಇತ್ತು. ಹಾಗೆ ಏನು ಮಾಡಿದ್ರಂತೆ, ಎದುರಿಗೆ ನಿಟ್ಟಿಸಿ ನೋಡಿದ್ರು. ಯಾರಿದ್ರಲ್ಲಿ? ಗ್ಯಾಡ್ಸ್ಟನ್, ಮಾಲ್ಫ್ ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಇವರೆಲ್ಲರೂ ಕೂಡ ಆಂಗ್ಲ ಭಾಷೆಯ ಶ್ರೇಷ್ಠರು, ಆಂಗ್ಲರ ಶ್ರೇಷ್ಠರು. ಇವರೆಲ್ಲರ ಶಿಲಾಪ್ರತಿಮೆಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವರ ಕಡೆಗೆ ನೋಡ್ತಾ ಇದ್ದ ಹಾಗೆ ಅವರಿಗೆ ಭಾಸವಾಯ್ತಂತೆ. ಯಾಕೆ ಅಂದರೆ ಇವನೇನು ಸಾಧನೆ ಮಾಡ್ತಾನೆ ಅಥವಾ ಇವನು ಏನು ನಮ್ಮಿಂದ ಕಲ್ತ್ಕೊಳ್ತಾನೆ, ನಮ್ಮಿಂದ ಇವನು ಏನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ಭಾವನೆ. ಶಿಲಾಮೂರ್ತಿಗಳ ನಡುವೆ ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯ ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ಏನು ಮಾಡಿದ್ರಂತೆ, ಬಂಗಾರದ ಬಣ್ಣವನ್ನು ಪಾದ್ರಿಗಳಿದಾರಲ್ಲ ಅವರ ಉತ್ತಮವಾದಂಥ ಆಸನಕ್ಕೆ ಕೊಟ್ಟಿದ್ರು. ಆ ಆಸನದಲ್ಲಿ ಕುಳಿತು ಅವರು ಪ್ರಾರ್ಥನೆಯ ವಿಧಿವಿಧಾನಗಳನ್ನು ಮಾಡ್ತಾ ಇದ್ರು. ಇವರಿಗೆ ಸಮಾಧಾನ ಆಗಲಿಲ್ಲ ಇಷ್ಟು ಸ್ಥಳಗಳನ್ನು ನೋಡಿಯೂ ಕೂಡ. ಇವರಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಅಲ್ವಾ, ಆಯಾ ವ್ಯಕ್ತಿಯ ಅಭಿವ್ಯಕ್ತಿ ಏನಿರ್ತದೆ ಅಥವಾ ಆಸಕ್ತಿ ಏನಿರ್ತದೆ ಅದಕ್ಕೆ ಅನುಗುಣವಾಗಿ ಅವರೆಲ್ಲರವನ್ನು ಹುಡುಕ್ತಾರೆ. ತುಂಬ ಹಸಿವಾದಾಗ ನಾವು ಏನು ಹುಡುಕ್ತೇವೆ, ಆಹಾರವನ್ನು ಹುಡುಕ್ತೇವೆ ಅಲ್ವಾ. ನಮಗೆ ಇಷ್ಟವಾದಂಥ ಪುಸ್ತಕಗಳನ್ನು ನಾವು ಹುಡುಕ್ತೇವೆ, ಅದು ನಮಗೆ ಇಷ್ಟವಾದಂಥ ಸ್ಥಳದ ಕಡೆಗೆ ನಾವು ಹೋಗ್ತೇವೆ. ನಮ್ಮ ಆಸಕ್ತಿ ಹೇಗಿದೆ ಹಾಗೆ. ಇವರ ಆಸಕ್ತಿ ಏನು, ಸಾಹಿತ್ಯ. ಹಾಗಾಗಿ ಸಾಹಿತಿಗಳ ಮೂಲೆ ಎಲ್ಲಿದೆ, ಕವಿಗಳ ಮೂಲೆ ಎಲ್ಲಿದೆ ಅಂತ ಅವ್ರು ಹುಡುಕ್ತಾ ಇದ್ರು. ಹಾಗಾಗಿ ಅವ್ರು ಎಲ್ಲಿಗೆ ಹೋದ್ರಂತೆ, ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಪೋಯೆಟ್ಸ್ ಕಾರ್ನರ್, ಕವಿಗಳ ಮೂಲೆ, ಕಾರ್ನರ್ ಮೂಲೆ ಅಂದರೆ ಒಂದು ಕಡೆಯಲ್ಲಿ ಎಲ್ಲ ಏನು ಮಾಡಿದ್ದಾರೆ, ಕವಿಗಳ ಸಮಾಧಿಗಳನ್ನು ರಚಿಸಿದ್ದಾರೆ, ಅಲ್ಲಿಗೆ ಅವರು ಹೋಗಿದ್ದಾರೆ. ಯಾರೆಲ್ಲ ಕವಿಗಳಲ್ಲಿದ್ದರು? ಮೊನ್ನೆ ತೀರಿಕೊಂಡ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು. ಅಂದರೆ 1936ಕ್ಕಿಂತ ಸ್ವಲ್ಪ ವರ್ಷಗಳ ಹಿಂದೆ ತೀರಿಕೊಂಡಂಥ ಕಿಪ್ಲಿಂಗ್ ಕವಿಯ ಸಮಾಧಿಯು ಕೂಡ ಇತ್ತು. ಅಂದರೆ ಬಹಳ 900-800 ವರ್ಷಗಳ ಹಳೆಯ ಕವಿಗಳಿಂದ ಹಿಡಿದು 19-20ನೇ ಶತಮಾನದ ಆರಂಭದಲ್ಲಿದ್ದಂಥ ಕವಿಗಳ ಸಮಾಧಿಗಳು ಕೂಡ ಅಲ್ಲಿ ಇತ್ತು. ಅದಕ್ಕೆ ತುಸು ದೂರದಲ್ಲಿಯೇ ಹಾರ್ಡಿಯು ಹೊರಗಿದ್ದ. ಯಾರೋ ಹಾರ್ಡಿ ಎನ್ನುವಂಥ ಕವಿ, ಅಂದರೆ ಅವನ ಸಮಾಧಿಯನ್ನು ರಚನೆ ಮಾಡಲಾಗಿತ್ತು. ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರಾಯ್ಡನ್ ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ
ಒಂದೊಂದು ಕಲ್ಲನ್ನು ಇಟ್ಟಿದ್ದಾರೆ, ಸಮಾಧಿಯನ್ನು ರಚನೆ ಮಾಡಿದ್ದಾರೆ, ಅದರ ಮೇಲೆ ಒಂದು ಕಲ್ಲನ್ನಿಟ್ಟು ಅವರ ಬಗ್ಗೆ ಬರೆದಿದ್ದಾರೆ, ಅವರ ಹೆಸರನ್ನು ಬರೆದಿದ್ದಾರೆ. ಇಂಥವರ ಸಮಾಧಿ. ಕೆಲವು ಸಮಾಧಿಗಳ ಮೇಲೆ ಅವರ ವಿಶೇಷತೆಗಳನ್ನು ಕೂಡ ಬರೆದಿದ್ದಾರೆ. ಯಾರಂತೆ? ಮೆಕಾಲೆ, ಜಾನ್ಸನ್, ಡ್ರಾಯ್ಡನ್ ಅಲ್ವಾ, ಗೋಲ್ಡ್ ಸ್ಮಿತ್, ಇವರೆಲ್ಲರ ಸಮಾಧಿಗಳಲ್ಲಿದೆ. ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ. ಆ ಕಲ್ಲುಗಳ ಮೇಲೆ ತುಳಿಬಾರ್ದಲ್ಲ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡಿಕೊಂಡು ಏನು ಮಾಡ್ಬೇಕು? ನಾವು ಮುಂದಕ್ಕೆ ಹೋಗಬೇಕು. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ವಿದ್ಯೆಯ ಭಾರವನ್ನು ತುಳಿಯುತ್ತೇವೆ. ಭಿಜ್ಜೆ ಅಂದರೆ ವಿದ್ಯೆ, ಭಿಜ್ಜೆ ತದ್ಭವ, ವಿದ್ಯೆ ತತ್ಸಮ. ಹಾಗಾಗಿ ವಿದ್ಯೆಯ ಭಾರ ಅಂದರೆ ಶ್ರೇಷ್ಠವಾದಂತಹ ಸಾಹಿತಿಗಳು, ಅಪಾರವಾದಂತಹ ವಿದ್ಯೆಯನ್ನು ಹೊಂದಿದ್ದವರು, ಜ್ಞಾನವನ್ನು ಹೊಂದಿದ್ದವರು, ಅವರ ಮೇಲೆ ತುಳ್ಕೊಂಡು ಹೋಗಬೇಕಲ್ಲ, ಅವರ ವಿದ್ಯೆಯ ಮೇಲೆ ನಮ್ಮ ಭಾರವನ್ನು ಹಾಕಬೇಕಲ್ಲ ಎನ್ನುವಂತಹ ಭಾವನೆಯೊಂದಿಗೆ ಗೋಕಾಕರು ಹೋಗ್ತಾ ಇದ್ರು. ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ. ಒಂದು ಹೆಜ್ಜೆ ಹಾಕಿದ ಮೇಲೆ ಒಂದು ಇತಿಹಾಸವನ್ನು ದಾಟ್ತೇವೆ ನಾವು. ಮೆಕಾಲೆ ಅಲ್ವಾ, ಆ ಮೆಕಾಲೆಯನ್ನು ದಾಟಿದ ತಕ್ಷಣ ಅವನದೊಂದು ಇತಿಹಾಸ ಕಣ್ಣ ಮುಂದೆ ಬರ್ತದೆ. ಜಾನ್ಸನ್, ಅವನನ್ನು ದಾಟಿದ ತಕ್ಷಣ ಅವನ ಇತಿಹಾಸ ನಮ್ಮ ಸ್ಮರಣೆಗೆ ಬರ್ತದೆ. ಎಂಥ ವಿಚಿತ್ರ! ನಾನು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು. ಸೂಕ್ಷ್ಮವಾಗಿ ಯಾರು ನೋಡ್ತಾರೆ ಅವರಿಗೆ ಸೂಕ್ಷ್ಮವಾದಂತಹ ಅದ್ಭುತವಾದಂತಹ ವಿಷಯಗಳು ಸಿಗ್ತದೆ. ಸುಮ್ಮನೆ ನೋಡಿದರೆ ಏನು ಸಿಗುವುದಿಲ್ಲ ಅಲ್ವಾ, ಸೂಕ್ಷ್ಮವಾಗಿ ನೋಡಬೇಕು, ಇದರಲ್ಲಿ ಏನು ವಿಶೇಷತೆ ಇದೆ. ಹಾಗೆ ನೋಡ್ತಾ ಹೋಗುವಾಗ ಒಂದು ಸಣ್ಣ ಕಲ್ಲಿನ ಮೇಲೆ ಸೂಕ್ಷ್ಮವಾದಂಥ ಕೆತ್ತನೆಯನ್ನು ಅವ್ರು ನೋಡಿದ್ರಂತೆ. ನಾವು ಕೂಡ ಬೇರೆ ಬೇರೆ ಕಡೆ ಹೋಗ್ತೇವೆ, ಬೇಲೂರು ಹಳೆಬೀಡಿಗೆ ಹೋಗ್ತೇವೆ, ಮೈಸೂರಿನ ಅರಮನೆಗೆ ಹೋಗ್ತೇವೆ. ಹೋಗುವಾಗ ಅರಮನೆಯನ್ನು ಪೂರ್ತಿಯಾಗಿ ನೋಡ್ತೇವೆ, ಬೇಲೂರು ಹಳೆಬೀಡಿನ ದೇವಾಲಯವನ್ನು ಪೂರ್ತಿಯಾಗಿ ನೋಡ್ತೇವೆ. ಆದರೆ ಅದರ ಒಳಗಡೆ ಇರುವ ಸೂಕ್ಷ್ಮವಾದ ಕೆತ್ತನೆಗಳನ್ನು ನೋಡ್ತೇವೆ. ನೋಡಿದರೆ ನಮಗೆ ಅದರ ವಿಶಿಷ್ಟತೆ ಗೊತ್ತಾಗ್ತದೆ. ನೋಡದೇ ಇದ್ದರೆ ಒಂದು ದೇವಸ್ಥಾನವನ್ನು, ಒಂದು ಅರಮನೆಯನ್ನು, ಒಂದು ಚರ್ಚನ್ನು ನೋಡಿ ಬಂದಿದ್ದೇವೆ ಅಂತ ಅಂದ್ಕೊಳ್ತೇವೆ, ಅಲ್ಲಿನ ವಿಶೇಷತೆಗಳು ಗೊತ್ತಾಗೋದಿಲ್ಲ. ನೋಡಿ, ಇವರು ಪ್ರತಿಯೊಂದು ಸಣ್ಣ ಸಣ್ಣ ಅಂಶವನ್ನು ಕೂಡ, ಸೂಕ್ಷ್ಮವಾದ ಅಂಶವನ್ನು ಕೂಡ ಅವರು ನೋಡ್ತಾ ಬಂದಿದ್ದಾರೆ. ಏನ್ ಬರ್ದಿತ್ತಂತೆ? ಓ ಅಪರೂಪ ಬೆನ್ ಜಾನ್ಸನ್, ಅಪರೂಪದ ಬೆನ್ ಜಾನ್ಸನ್ ಇಲ್ಲಿ ಹೊರಗಿದ್ದಾನೆ ಅಂತ. ನಾಟಕಕಾರ, ಇಂಗ್ಲೆಂಡ್ನ ಶ್ರೇಷ್ಠ ನಾಟಕಕಾರ ಬೆನ್ ಜಾನ್ಸನ್ನ ಸಮಾಧಿ ಅದು. ಅಪರೂಪದ ಬೆನ್ ಜಾನ್ಸನ್. ಯಾಕೆ? ಅವನ ಹಾಗೆ ಶ್ರೇಷ್ಠವಾದ ಕೃತಿಗಳನ್ನು ರಚನೆ ಮಾಡಿದವರು ಯಾರೂ ಇಲ್ಲ. ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿ ಇನ್ನೊಂದು ಮೂಲೆಯಲ್ಲಿತ್ತು. ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಶಿಲಾಮೂರ್ತಿ ಇತ್ತು. ಯಾರ ಕಣ್ಣಿಗೆ ಕೂಡ ಬೀಳ್ತಿರ್ಲಿಲ್ಲ, ಸೂಕ್ಷ್ಮವಾಗಿ ನೋಡಿದರೆ ಮಾತ್ರ. ಮಣಿದು ಅದನ್ನು ನೋಡಿದೆ, ಸೋತು. ಮಣಿಯುವ ಭಾವ, ಸೋಲಿನ ಭಾವ, ಅಂದರೆ ನಾನು ಎಲ್ಲರಿಗಿಂತ ಸಣ್ಣವನು ಎನ್ನುವಂತಹ ಭಾವ. ವರ್ಡ್ಸ್ವರ್ತ್ ಅನ್ನು ಅಲ್ಲಿ ತಪಶ್ಚರ್ಯಕ್ಕೆ ಕುಳಿತಿದ್ದನು. ವರ್ಡ್ಸ್ವರ್ತ್ ಏನು ಮಾಡಿದ್ದಂತೆ? ತಪಸ್ಸಿಗೆ ಕುಳಿತಿದ್ದ ಹಾಗೆ ಕಾಣಿಸ್ತಾ ಇತ್ತು. ವರ್ಡ್ಸ್ವರ್ತ್ನಂತವರನ್ನು ಅವರು ಮೂಲೆಗೊತ್ತಿ ಬಿಟ್ಟಿದ್ದಾರೆ. ಶ್ರೇಷ್ಠ ಕವಿ ವರ್ಡ್ಸ್ವರ್ತ್ ಅಲ್ವಾ, ಅನೇಕ ಪದ್ಯಗಳನ್ನು ಓದಿದ್ದೇವೆ. ಅಂಥ ವರ್ಡ್ಸ್ವರ್ತ್ನನ್ನು ಕೂಡ ಮೂಲೆಗೆ ತಳ್ಳಿದ್ದಾರೆ. ಯಾಕೆ? ಅವನಿಗಿಂತ ಶ್ರೇಷ್ಠ ಸಾಧಕರು ತುಂಬ ಜನ ಇದ್ದಾರೆ. ಆದರೂ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಬಂದು ಕಣ್ಣೆದುರು ನಿಲ್ಲುತ್ತದೆ, ಹೃದಯವು ಕಂಪಿಸುತ್ತದೆ. ಏನಾಗ್ತದಂತೆ? ಹೃದಯ ಕಂಪನ ಆಗ್ತದೆ. ಯಾಕೆ? ಅಬ್ಬಾ, ಎಂಥ ಒಂದು ಸ್ಥಳದಲ್ಲಿದ್ದೇನೆ, ಎಂತೆಂಥ ಶ್ರೇಷ್ಠರ ಸಮಾಧಿ ಗೋರಿಯ ಮಧ್ಯದಲ್ಲಿ ನಾನಿದ್ದೇನೆ, ಅದರ ಸ್ಫೂರ್ತಿಯನ್ನು ನಾನು ಪಡ್ಕೊಳ್ಬೇಕು. ಇಲ್ಲ ತಪ್ಪು ಹೆಜ್ಜೆ ಹಾಕಿ ಯಾರ ಸಮಾಧಿಯ ಮೇಲೆ ಆದರೂ ನಾನು ನಿಂತು ಬಿಟ್ರೆ, ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನ ನಡೆಯ ಹತ್ತುತ್ತಾನೆ. ಸಾಕಾಗಿ ಹೋಗ್ತದೆ. 3300 ಜನರ ಸಮಾಧಿ ಇದೆ ಅಲ್ಲಿ. ಆ ಕಡೆ ಹೋದ್ರೆ ಸಮಾಧಿ, ಈ ಕಡೆ ಹೋದ್ರೆ ಸಮಾಧಿ, ಎದುರು ಹೋದ್ರೆ ಸಮಾಧಿ ಅಲ್ವಾ, ಎಡಬಲ ಎಲ್ಲ ಕಡೆ ಸಮಾಧಿ. ಎಲ್ಲಿ ಹೋದ್ರೂ ಒಂದು ಸಮಾಧಿಗೆ ತುಳಿಲೇಬೇಕು. ಸಮಾಧಿ ಅಂದರೆ ಅವರಿಗೆ ತುಳಿತಾ ಇಲ್ವಲ್ಲ, ಅವರ ಮೇಲೆ ಮಣ್ಣು ಹಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ, ಅದಕ್ಕೆ ತುಳಿಯುವುದಲ್ಲ ಎನ್ನುವ ಸಮಾಧಾನ ಭಾವದಿಂದ ಮನುಷ್ಯ ಏನು ಮಾಡ್ತಾನೆ? ಮುಂದಕ್ಕೆ ಹೋಗ್ತಾನೆ. ಇದು ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿರುವಂಥ ಶ್ರೇಷ್ಠರ ಸ್ಮಾರಕಗಳು. ನಾನು ಎಲ್ಲ ವ್ಯಕ್ತಿಗಳ ಬಗ್ಗೆ ವಿವರಿಸಲಿಲ್ಲ, ನೀವು ಅವರ ಬಗ್ಗೆ ತಿಳ್ಕೊಳ್ಬೇಕು. ಯಾರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ನೋಡಿ. ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂಥದ್ದೊಂದು ಪ್ರಾರ್ಥನಾ ಮಂದಿರ ಅಲ್ವಾ. ಇಲ್ಲಿ ಯಾರು? ಭೂಮ್ಯಾಂಟ್ ಎನ್ನುವ ಕವಿಯ ಉಲ್ಲೇಖ ಇದೆ. ಗೋಲ್ಡ್ ಸ್ಮಿತ್, ಎಡಿಸನ್ ಪ್ರಬಂಧಕಾರರು ಶ್ರೇಷ್ಠರು, ಹಾಗೆ ಸರಕಾರಿ ವೈದಿಕರು ಅಲ್ಲಿದ್ದಾರೆ. ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸರಕಾರದಿಂದ ನೇಮಿಸಲ್ಪಟ್ಟಂತಹ ಪಾದ್ರಿಗಳು ಅಲ್ಲಿ ಇದ್ದಾರೆ. ಅರ್ಲ್ ಆಫ್ ಚಾಂಟಮ್, ಗಾಡ್ಸ್ಟನ್ ಅಲ್ವಾ, ಹಾಗೆ ಅವರ ಶಿಲಾಮೂರ್ತಿಗಳು ಕೂಡ ಇದೆ. ಅವರ ಸಾಧನೆ ಏನು ನೀವು ತಿಳ್ಕೊಳ್ಬೇಕು.
ಪೋಯೆಟ್ಸ್ ಕಾರ್ನರ್ ಇದೆ. ಪೋಯೆಟ್ಸ್ ಕಾರ್ನಲ್ಲಿ ಕಿಪ್ಲಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಡ್ರಾಯ್ಡನ್, ಬೆನ್ ಜಾನ್ಸನ್, ವರ್ಡ್ಸ್ವರ್ತ್ ಇವರ ಸಮಾಧಿಗಳಿದೆ. ಅವರ ಸಾಧನೆಗಳು ಏನು ಅಂತ ನೀವು ತಿಳ್ಕೊಳ್ಬೇಕು, ಸ್ವಾಧ್ಯಾಯವನ್ನು ಮಾಡಬೇಕು, ನಿಮ್ಮ ಜ್ಞಾನವನ್ನು ನೀವು ಹೆಚ್ಚಿಸಿಕೊಳ್ಬೇಕು. ವೆಸ್ಟ್ ಮಿನಿಸ್ಟರ್ ಅಬೆಯ ಸುತ್ತಾಟ ಮುಗೀತಾ? ಮುಗಿಲಿಲ್ಲ, ಇನ್ನೂ ಕೂಡ ಇದೆ. ಇನ್ನು ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಏನೇನಿದೆ, ಯಾರ ಸ್ಮಾರಕಗಳಿದೆ, ಅವುಗಳ ವಿಶೇಷತೆಗಳೇನು ಎನ್ನುವಂಥದ್ದು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.